ಇವತ್ತು ಬೆಳಗ್ಗೆ ನಾನು ಏಳೋ ಅಷ್ಟೊತ್ತಿಗೆನೇ ಅಮ್ಮ ಬಾಗಿಲು ಸಾರಿಸಿ ರಂಗೋಲಿ ಹಾಕ್ಬಿಟ್ಟಿದ್ರು. ಸೊ, ನಾನು ಬಾಗಿಲಲ್ಲಿರುವಂಥ ಹೂ ಬಿಡಿಸೋಣ ಅಂತ ಹೇಳಿ ಬಂದೆ. ನಮ್ಮನೆ ಬಾಗಿಲಲ್ಲಿ ವೆರೈಟೀಸ್ ಆಫ್ ಗಿಡಗಳಿದೆ. ಸೊ, ಬಾಗಿಲಲ್ಲಿರೋ ಹೂ ಬಿಡಿಸಿದ್ರೇನೆ ಒಂದು ಬುಟ್ಟಿ ಆಗುವಷ್ಟು ಪೂಜೆಗೆ ಪ್ರತಿದಿನ ಹೂ ಸಿಗುತ್ತೆ. ಎಷ್ಟೊಂದು ಹೂಗಳಿದೆ ನೋಡಿ, ಇಷ್ಟು ಹೂಗಳು ನಮ್ಮ ಮನೆ ಬಾಗಿಲಲ್ಲೇ ಬಿಟ್ಟಿರುವಂಥದ್ದು. ಸೊ, ತಿಂಡಿಗೆ ಅಂತ ಹೇಳಿ ತರಕಾರಿ ಹಾಕಿ ಉಪ್ಪಿಟ್ಟನ್ನ ಮಾಡಿದ್ದೆ. ಅದಾದಮೇಲೆ ಆ್ಯಸ್ ಯೂಶುವಲ್ ಡ್ಯೂಟಿಗೆ ಹೋಗಿದ್ದೆ. ಸೊ, ಡ್ಯೂಟಿ ಮುಗಿಸ್ಕೊಂಡು ಬರಬೇಕಾದ್ರೆ ಸಂಜೆ ವ್ಲಾಗ್‌ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ, ಬಸ್ಸಲ್ಲಿ ಮನೆಗೆ ಬರೋ ಅಷ್ಟೊತ್ತಿಗೆ 6:30 ಆಗಿತ್ತು. ಮನೆಗೆ ಬಂದ ತಕ್ಷಣ ನನಗೆ ಖುಷಿ ಅನಿಸಿದ್ದೇನಂತ ಅಂದರೆ, ನನ್ನ ಮಗಳು ಪುಟ್ಟದಾಗಿ ಒಂದಷ್ಟು ರಂಗೋಲಿಗಳನ್ನ ಹಾಕಕ್ಕೆ ಟ್ರೈ ಮಾಡ್ತಾ ಇದ್ಲು. ಅವಳು ಎಡಗೈಯಲ್ಲಿ ಬೇರೆ ರಂಗೋಲಿ ಹಾಕೋದ್ರಿಂದ ಅವಳು ಹಾಕಿದ್ದು ನಂಗೆ ತುಂಬಾ ಇಷ್ಟ ಆಯಿತು. ಅದಾದಮೇಲೆ ಮೀಶೋಯಿಂದ ಒಂದಷ್ಟು ಪ್ರಾಡಕ್ಟ್ಸ್ ತರಿಸಿದ್ದೆ. ಎಲ್ಲನೂ ನಿಮ್ಮ ಮುಂದೆ ಶೇರ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ನೋಡಿ, ಫಸ್ಟ್‌ಲಿ ಈ ಬ್ಲೌಸ್‌ನ ಆರ್ಡರ್ ಮಾಡಿದ್ದೆ. ರೇಟ್ ಬಂದು ₹200 ತುಂಬಾನೇ ಚೆನ್ನಾಗಿತ್ತು. ಆ್ಯಂಡ್ ಇದು ಒಂದು ಸರ ಮತ್ತು ಬಳೆನ ಆರ್ಡರ್ ಮಾಡಿದ್ದೆ. ಎರಡೂನುನುವೆ ಒಳ್ಳೆ ಕ್ವಾಲಿಟಿ ಇತ್ತು. ಈ ಬಳೆ ಬಂದ್ಬಿಟ್ಟು ₹150 ಅಷ್ಟೇನೆ. ಡಿಸೈನ್ ಅಂತೂ ಮೈಂಡ್ ಬ್ಲೋಯಿಂಗ್ ಆಗಿ ಇತ್ತು. ಹಾಗೆ ಈ ಸರ ಕೂಡ ಅಷ್ಟೇನೆ. ಇದು ಜಸ್ಟ್ ₹160ಗೆ ತಗೊಂಡೆ. ನನ್ನ ಮಗಳಿಗೆ ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಹೇಳಿ ಈ ಸರನ ಆರ್ಡರ್ ಮಾಡಿದ್ದೆ. ನಾವು ಕೂಡ ಹಾಕೋಬೋದು. ನೋಡೋದಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸ್ಯಾರಿ ವೇರಿಂಗಿಗಂತೂ ಇದು ತುಂಬಾನೇ ಚೆನ್ನಾಗಿದೆ ಅಂತ ಅನ್ನಿಸ್ತು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನಾನೊಂದು ಡೈಲಿ ವೇರ್ ಟೀ ಶರ್ಟ್ ತೊಗೊಂಡಿದ್ದೆ. ಇದನ್ನ ಯಾರು ಬೇಕಾದರೂ ಹಾಕೋಬೋದು. ಸೊ, ನಾನು ಬೇಕಾದರೂ ಯೂಸ್ ಮಾಡ್ಬೋದು ಅಥವಾ ಪ್ರಕಾಶ್‌ಗಾದರೂ ಯೂಸ್ ಆಗುತ್ತೆ. ಈ ಲಾಸ್ಟ್ ಪ್ರಾಡಕ್ಟ್ ಬಂದು ನನಗೆ ಸಖತ್ ಇಷ್ಟ ಆಯಿತು. ಸೊ, ಇಮಿಡಿಯೇಟಾಗಿ ವೇರ್ ಮಾಡಿ ಕೂಡ ನಾನು ನೋಡಿದೆ. ಪ್ರಾಡಕ್ಟು ಬಂದು ₹350 ಅಷ್ಟೇನೆ. ಇದೊಂದು ಸಿಂಪಲ್ ಗೌನು ತುಂಬಾನೇ ಇಷ್ಟ ಆಯಿತು. ಸೊ, ನೈಟ್ ಊಟಕ್ಕೆ ಸಿಂಪಲ್ಲಾಗಿ ತರಕಾರಿ ಹಾಕ್ಬಿಟ್ಟು ಹೆಸರುಬೇಳೆ ಕಿಚಡಿ ಮಾಡಿದ್ದೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಸಿಗೋಣ ನಾಳೆ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಸಿ ಯು, ಟೇಕ್ ಕೇರ್ ಆಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.